ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಕಿಚನ್. ಇವತ್ತು ನಾವು ಬ್ರೆಡ್ನಿಂದ ಡಬಲ್ ಕಾ ಮಿಠಾ ಹೇಗೆ ಮಾಡುವುದೆಂದು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ನಾವು ಒಂದು ಕಡಾಯಿನಲ್ಲಿ ಆಯಿಲನ್ನು ಆ್ಯಡ್ ಮಾಡಿಕೊಂಡಿದ್ದೇವೆ. ಇದರಲ್ಲಿ 3 ರಿಂದ 4 ಸ್ಪೂನ್ ತುಪ್ಪವನ್ನು ಆ್ಯಡ್ ಮಾಡಿಕೊಳ್ಳಿ. ನೀವು ಬೇಕಾದರೆ ತುಪ್ಪದಲ್ಲೂ ಫ್ರೈ ಮಾಡಿಕೊಳ್ಳಬಹುದು, ಎಣ್ಣೆಯಲ್ಲೂ ಕೂಡ ಫ್ರೈ ಮಾಡಿಕೊಳ್ಳಬಹುದು. ಇಲ್ಲಿ ನಾವು ಸ್ಕ್ವೇರ್ ಶೇಪಲ್ಲಿ ಬ್ರೆಡ್ಡನ್ನು ಕಟ್ ಮಾಡಿಕೊಂಡಿದ್ದೇವೆ. ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿ. ಈ ಸ್ವೀಟನ್ನು ಹೈದರಾಬಾದ್ ಕಡೆ ಜನರು ತುಂಬ ಇಷ್ಟಪಟ್ಟು ಮಾಡ್ಕೊಂಡು ತಿಂತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರ ಬ್ರೌನ್ ಕಲರ್ ಆಗುವವರೆಗೆ ಫ್ರೈ ಮಾಡಿ. ಎಣ್ಣೆಯಲ್ಲಿ ತುಪ್ಪ ಹಾಕಿಕೊಳ್ಳುವುದರಿಂದ ಬ್ರೆಡ್ನಲ್ಲಿ ತುಪ್ಪದ ಸ್ಮೆಲ್ ಮೂಗಿಗೆ ತಟ್ಟುತ್ತೆ. ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತಿರುತ್ತೆ. ಈ ಸ್ವೀಟನ್ನು ನಿಮ್ಮ ಮನೆಗೆ ಯಾರಾದರೂ ಫ್ಯಾಮಿಲಿ ಫ್ರೆಂಡ್ಸ್ ಬಂದಾಗ ಇನ್ಸ್ಟಂಟಾಗಿ ಮಾಡಿಕೊಳ್ಳಬಹುದು. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ನೋಡಿ ಯಾವ ರೀತಿ ಬ್ರೌನ್ ಕಲರ್ ಆಗಿದೆ ಅಂತ. ಇದೇ ರೀತಿಯಾಗಿ ಫ್ರೈ ಮಾಡಿಕೊಳ್ಳಿ ಬ್ರೆಡ್ನ. ಸಾಫ್ಟ್ ಆಗಿರೋ ಬ್ರೆಡ್ ತಗೊಳ್ಳೋದಕ್ಕಿಂತ ರಫ್ ಆಗಿರೋ ಬ್ರೆಡ್ಡನ್ನು ತೆಗೆದುಕೊಳ್ಳಿ. ಈ ಸ್ವೀಟ್ ತುಂಬ ಟೇಸ್ಟ್ ಆಗಿರುತ್ತೆ. ಇವಾಗ ನಾವು ಇಲ್ಲಿ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮನ್ನು ತೆಗೆದುಕೊಂಡಿದ್ದೇವೆ. ನಿಮಗೆ ಜಾಸ್ತಿ ಇಷ್ಟ ಆದರೆ ಜಾಸ್ತಿ ತಗೊಳ್ಳಿ. ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ ಆ್ಯಡ್ ಮಾಡಿಕೊಳ್ಳಬೇಕು ಅವು ಆ್ಯಡ್ ಮಾಡಿಕೊಳ್ಳಿ. ಇಲ್ಲಿ ನಾವು 1 ಗ್ಲಾಸ್ ಸಕ್ಕರೆಯನ್ನು ಆ್ಯಡ್ ಮಾಡಿಕೊಳ್ಳುತ್ತಿದ್ದೇವೆ ಪಾಕ ಮಾಡಿಕೊಳ್ಳುವುದಕ್ಕೆ. ಇಲ್ಲಿ ನಾವು 1 ಗ್ಲಾಸ್ ಸಕ್ಕರೆಗೆ 2 ಗ್ಲಾಸ್ ನೀರನ್ನು ಹಾಕಿಕೊಳ್ಳುತ್ತಿದ್ದೇವೆ. ನೀವು ಜಾಸ್ತಿ ಶುಗರ್ ಊಟ ಮಾಡುವುದಿಲ್ಲ ಅಂದರೆ ಸಕ್ಕರೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಆ್ಯಡ್ ಮಾಡಿಕೊಂಡು ಕೂಡ ಮಾಡಬಹುದು. ಇಲ್ಲಿ ನಾವು ಸ್ವಲ್ಪ ಏಲಕ್ಕಿ ಪೌಡರನ್ನು ತಗೊಂಡಿದ್ದೇವೆ. ಇದಕ್ಕೆ ಏಲಕ್ಕಿ ಪೌಡರ್ ಕೂಡ ಅನ್ನುತ್ತಾರೆ, ಇಲೈಚಿ ಪೌಡರ್ ಕೂಡ ಎನ್ನುತ್ತಾರೆ. ಇದಕ್ಕೆ ಹೀಗೆ ಮಿಕ್ಸ್ ಮಾಡ್ತಾ ಇರಿ, ಇಲ್ಲಾದರೆ ಸಕ್ಕರೆ ಕೆಳಗೆ ಅಂಟಿಕೊಳ್ಳುತ್ತೆ. ಇದನ್ನು ಚೆನ್ನಾಗಿ ಕುದಿಯಲು ಬಿಡಿ. ನಮ್ಮ ಪಾಕ ರೆಡಿ ಆಗುತ್ತೆ. ಇವಾಗ ನಾವು ಏನು ಫ್ರೈ ಮಾಡಿಕೊಂಡಿದ್ದೀವಲ್ಲ ಬ್ರೆಡ್ಡನ್ನು ತೆಗೆದುಕೊಂಡಿದ್ದೇವೆ. ನಾವು ಫ್ರೈ ಮಾಡಿಟ್ಟುಕೊಂಡಿರೋ ಬ್ರೆಡ್ಡನ್ನು ಪಾಕದಲ್ಲಿ ಕೂಡ ಆ್ಯಡ್ ಮಾಡಿಕೊಳ್ಳಬಹುದು. ಇಲ್ಲ ಅಂದರೆ ಬ್ರೆಡ್ ಮೇಲೆ ಪಾಕ ಕೂಡ ಹಾಕಿಕೊಳ್ಳಬಹುದು. ಇವಾಗ ನಾವು ಇಲ್ಲಿ ಬ್ರೆಡ್ ಮೇಲೇ ಪಾಕ ಹಾಕಿಕೊಳ್ಳುತ್ತಿರುವುದು. ಏಕೆಂದರೆ ಬ್ರೆಡ್ ಮೇಲೆ ಪಾಕ ಹಾಕಿಕೊಳ್ಳೋದ್ರಿಂದ ನಾವು ತಿನ್ನಬೇಕಾದ್ರೆ ಸಾಫ್ಟ್ನೆಸ್ ಹಾಗೆ ಕ್ರಂಚಿಯಾಗಿರುತ್ತೆ. ಇವಾಗ ಇದರ ಮೇಲೆ ಬಾದಾಮ್ ಮತ್ತು ಕಾಜುವನ್ನು ಆ್ಯಡ್ ಮಾಡಿಕೊಳ್ಳಿ. ಇವಾಗ ನಮ್ಮ ಡಬಲ್ ಕಾ ಮಿಠಾ ರೆಡಿಯಾಗಿದೆ. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.